ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಸಾಯಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ವಿನಂತಿಸ್ಕೊತೀನಿ. ಸೊ ಇವತ್ತಿನ ವಿಡಿಯೋಲ್ಲಿ ಈ ಸಿಂಪಲ್ಲಾಗಿ 1 ಅವರಲ್ಲಿ ಹೇಗೆ ಕುಚ್ಚು ಹಾಕೋದು ಬೀಡ್ಸ್ ಯೂಸ್ ಮಾಡಿಕೊಂಡು ಅಂತ ನೋಡೋಣ. ಸೊ ಈ ಕುಚ್ಚು ಹಾಕೋದಕ್ಕೆ ನಾನು ಇಲ್ಲಿ 6 ಎಳೆ ದಾರಾನ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಎಂಡಲ್ಲಿ ಗಂಟು ಹಾಕಿ ಇಟ್ಕೊಬೇಕು. ಆಮೇಲೆ ಇಲ್ಲಿ ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ ವಿಚ್ ಇಸ್ 9. ಆಮೇಲೆ 0.5 mm ಇದೆ. ಆಮೇಲೆ ಈ ಕುಚ್ಚು ಹಾಕೋದಕ್ಕೆ ನೀವು 9 ಬೇಕು ಅಂತಿಲ್ಲ, 10, 11 ಇದ್ದರೂ ತೊಗೊಬೋದು. ಆಮೇಲೆ ಇಲ್ಲಿ ನಾನು ಬೀಡ್ಸ್ ತೊಗೊಂಡಿದ್ದೀನಿ, ಇಲ್ಲಿ ಗೋಲ್ಡನ್ ಬೀಡ್ಸ್ ತೊಗೊಂಡಿದ್ದೀನಿ. ಇದೇ ತೊಗೊಬೇಕು ಅಂತೇನಿಲ್ಲ, ನೀವು ಬೇಕಾದ್ರೆ ಕ್ರಿಸ್ಟಲ್ ಬೀಡ್ಸು ಇಲ್ಲ ಒಂದು ಮುತ್ತೋ ಏನಾದರೂ ತೊಗೊಳ್ಬೋದು. ಸೊ ಇಲ್ಲಿ ನಾನು 5 ಎಳೆ ಏನು ಗಂಟು ಹಾಕಿಟ್ಕೊಂಡಿದ್ದೀನಲ್ವ, ಇದನ್ನು ನಾನು ಇಲ್ಲಿ ಸೀರೆ ಹಿಂದೆಯಿಂದ ಈ ಥರ ಇಟ್ಕೊಂಡು ಕ್ರೋಶಾ ನೀಡಲಲ್ಲಿ ಒಂದು ಸರಿ ಹಿಂಗೆ ಒಳಗಡೆಗೆ ಹಾಕಿ ಈ ಕ್ರೋಶಾ ನೀಡಲ್ ಮೇಲೆ ದಾರಾನ ತಗೊಂಡು ಒಂದು ಸಿಂಗಲ್ ಲಾಕ್ ಹಾಕೋಣ. ಅಂದರೆ ಸಿಂಗಲ್ ಚೈನ್ದು ಲಾಕು ಈ ಥರ ಲೂಪ್ ಬಂದಿದೆಯಲ್ಲ, ಇದು ತಿರ್ಗಾ ಇನ್ನೊಂದು ಸರಿ ದಾರಾನ ಹೇಳ್ಕೊಂಡು ಒಂದು ಸಿಂಗಲ್ ಲಾಕ್ ಹಾಕೋಣ. ಸೊ ಸಿಂಗಲ್ ಲಾಕ್ ಹಾಕ್ಕೊಂಡೆ. ಸೊ ಇದು ಲಾಕ್ ಹಾಕಿದೆ, ಹಿಂದೆ ಗಂಟು ಹಾಕಿದ್ದೀನಲ್ಲ, ಸೊ ಲಾಕ್ ಹಾಕಿದೆ. ಸೊ ಯೂಶ್ವಲಿ ನಾನು 2 ಸರಿ ಲಾಕ್ ಹಾಕ್ತೀನಿ. 2 ಸರಿ ಲಾಕ್ ಹಾಕ್ಕೊಂಡು ಆಮೇಲೆ ಇಲ್ಲಿ ನಾನು 5 ಚೈನ್ಸ್ ಮಾಡ್ಕೊಳ್ಳೋಣ. ಕುಚ್ಚು ಹಾಕೋದಕ್ಕೆ 5 ಚೈನ್ಸ್, 1, 2, 3, 4 ಮತ್ತು 5 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಈ 5 ಚೈನ್ಸ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ತಿರುಗಿ ಇನ್ನೊಂದು ಲಾಕ್ ಹಾಕೋಣ, ಸಿಂಗಲ್ ಲಾಕು. ಸೊ ಲಾಕ್ ಹಾಕಿದಾದ್ಮೇಲೆ ನಾನಿಲ್ಲಿ ಏನು ಮಾಡ್ತಿದ್ದೀನಿ, 5 ಚೈನ್ಸ್ ಯೂಸ್ ಮಾಡಿದ್ದೀನಲ್ಲ, ಇಲ್ಲಿ ಒಂದು ಬೀಡ್ಸ್, ಅದೇ ನಾನು ಆವಾಗಲೇ ತೋರಿಸಿರೋ ಬೀಡ್ಸ್ನ ನೀಡಲ್ ಒಳಗಡೆ ಹಾಕ್ಕೊಂಡು ಈ ದಾರದಲ್ಲಿ ಎಳ್ಕೊಂಡು ಒಂದು ಲಾಕ್ ಹಾಕೋಣ. ತಿರ್ಗಾ ಬೀಡ್ಗೆ ಒಂದು ಲಾಕ್ ಹಾಕ್ಕೊಂಡು ತಿರ್ಗಾ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿ ತಿರ್ಗಿ ಇನ್ನೊಂದು ಲಾಕ್ ಹಾಕೋಣ. ಸೊ ಇದೇ ರೀತಿ ನಾನು ಲಾಕ್ ಹಾಕ್ಕೊಂಡ್ಮೇಲೆ ಇದೇ ರೀತಿ ನಾನು ಇನ್ನೂ 3 ಬೀಡ್ಸ್ ಹಾಕ್ಕೊತಾ ಇದ್ದೀನಿ, ಗೋಲ್ಡನ್ ಬೀಡ್ಸು. ನೀವು ಬೇಕಾದ್ರೆ 3 ಇಲ್ಲವ 2 ಹಾಕ್ಕೊಬೋದು. ನಾನಿಲ್ಲಿ 3 ಬೀಡ್ಸ್ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಫಸ್ಟ್ ಒನ್ನಲ್ಲಿ ನಾನು ಲಾಕ್ ಹಾಕಿದ್ದೆ, ಸೆಕೆಂಡ್ ಒನ್ ಲಾಕ್ ಹಾಕಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ನಿಮಗೆ ಹಾಗೇ ಹಾಕ್ಬೋದು, ಇಲ್ಲ ಕಷ್ಟ ಆಗುತ್ತೆ ಅಂದರೆ ಒಂದು ಲಾಕ್ ಹಾಕ್ಕೊಂಡು ಬೀಡ್ಸ್ನ ಹಾಕಿ. ಸೊ ಇಲ್ಲಿ ನಾನು 3ನೇ ಬೀಡ್ ಹಾಕ್ತಾಯಿದ್ದೀನಿ. 3ನೇ ಬೀಡ್ ಹಾಕಿ ಅದನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ತಿರ್ಗಾ ಮತ್ತೆ ಇಲ್ಲಿ 5 ಚೈನ್ಸ್, ಇಲ್ಲಿ ಹೇಗಿದೆ 5 ಅದೇ ರೀತಿ 5 ಚೈನ್ಸ್ನ ತಿರ್ಗಾ ಹಾಕೋಣ. 1, 2, 3, 4, 5 ಚೈನ್ಸ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ತಿರ್ಗಿ ಇಲ್ಲಿ ಇನ್ನೊಂದು ಲಾಕ್ ಹಾಕೋಣ. ಲಾಕ್ ಹಾಕ್ಕೊಂಡಿದ್ದಾದಮೇಲೆ ತಿರ್ಗಾ ಇಲ್ಲಿ ನಾವು ಏನು ತಿರ್ಗಾ 3 ಮಣಿ ಹಾಕೋಣ. ಸೇಮ್ ರೀತಿ ಹಿಂದೆ ಹೇಗೆ ಹಾಕಿದ್ರು ಅದೇ ರೀತಿ 3 ಮಣಿನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ಥರ ನೀವು 3 ಮಣಿ ಹಾಕ್ಕೊಬೇಕು ಅಂತೇನಿಲ್ಲ, ನಿಮಗೆ 2 ಇಲ್ಲೋ 4 ಮಣಿನೋ ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ರೀತಿ ನೀವು ಎಷ್ಟು ಮಣಿ ಬೇಕೋ ಆ ಥರ ಮಣಿ ಹಾಕ್ಕೊಬೋದು. ತಿರ್ಗಾ ಇಲ್ಲಿ 3 ಮಣಿ ಆದಮೇಲೆ ತಿರ್ಗಿ ಇನ್ನೊಂದು 5 ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ನಾನು ಡಿಸೈನ್ ಎಂಡ್ ಮಾಡ್ತಾ ಇರೋದ್ರಿಂದ ಸೊ 2 ಸರಿ ಲಾಕ್ ಹಾಕ್ಕೊಂಡಿದ್ದಾದಮೇಲೆ 2 ಸರಿ ಲಾಕ್ ಹಾಕ್ಕೊಂಡು 3 ಸಿಂಗಲ್ ಚೈನ್ ಹಾಕ್ಕೊತೀನಿ ನಾನಲ್ಲಿ. ಸೊ 1, 2, 3 ಸಿಂಗಲ್ ಚೈನ್ ಹಾಕಿದ್ದಾದಮೇಲೆ ಕ್ರೋಶಾ ನೀಡಲ್ನ ಹಾಗೆ ಇಟ್ಕೊಂಡು ದಾರದಲ್ಲೇ ಈ ಮುಂದೆ ಏನಿದೆ ದಾರಾನ ಅದನ್ನು ನಾನು ಕಟ್ ಮಾಡ್ಕೊಳ್ಳೋಣ. ಸೊ ಕಟ್ ಮಾಡ್ಕೊಬೇಕು. ಈ ರೀತಿ ಕಟ್ ಮಾಡಿದಾದಮೇಲೆ ಈ ಕ್ರೋಶಾ ನೀಡಲ್ ದಾರಾನ ಎಳೆದ್ರೆ ನಿಮಗೆ ಇಲ್ಲೊಂದು ಗಂಟು ಬೀಳುತ್ತೆ. ಸೊ ಇದು ಏನಿದೆ, ಇದು 3 ಚೈನ್ಸ್ ಇದೆಯಲ್ವಾ, ಇದನ್ನು ನಾನು ಕುಚ್ಚೊಳಗಡೆ ಸೇರಿಸ್ಕೊತೀನಿ. ಸೊ ಸೀರೆ ಹಿಂದ್ಗಡೆ ಈ ಥರ ಇರುತ್ತೆ, ನೀವು ಮುಂದೆ ತಿರುಗಿಸಿದ್ರೆ ಈ ಥರ ಇರುತ್ತೆ. ಸೊ ಇಲ್ಲಿ ನಾವೇನು 5 ಚೈನ್ ಗ್ಯಾಪ್ಸ್ ಇದೆಯಲ್ವಾ, ಈ 5 ಚೈನ್ ಗ್ಯಾಪ್ಸಲ್ಲಿ ನಾವು ಕುಚ್ಚು ಹಾಕಬೇಕು. ಕುಚ್ಚು ಹಾಕಿದಾದ್ಮೇಲೆ ಹೇಗಿದೆ ಅಂತ ನೋಡೋಣ ಡಿಸೈನು. ಸೊ ಕುಚ್ಚು ಹಾಕಿದ್ಮೇಲೆ ಡಿಸೈನ್ ಈ ಥರ ಕಾಣಿಸ್ತಿದೆ. ಸೊ ನೀವು ಈ ಥರ 3 or 2 ಇಲ್ಲ 4 ಹಾಕ್ಕೊಂಡು ಮಾಡ್ಬೋದು. ನಿಮಗೆ ನನ್ನ ಕುಚ್ಚು ಹಾಕಿರೋ ಡಿಸೈನ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.